ಕಾಡುಗೋಡಿಯಲ್ಲಿ ತಾಯಿಯಿಂದಲೇ ಮಗು ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಹಂತಕಿ ಪ್ರಿಯಾಂಕಾ ಕರಾಳ ಮುಖ. ಇನ್ನು ಇಟ್ಕೊಂಡವನಿಗಾಗಿ ಹೆತ್ತ ಕರುಳನ್ನೇ ಹಿಸುಕಿದ ಪಾಪಿ ಪ್ರಿಯಾ. ಇಟ್ಕೊಂಡವನಿಗಾಗಿ ಹೆತ್ತ ಕರುಳನ್ನೇ ಹಿಸುಕಿದ ಪಾಪಿ ಪ್ರಿಯಾ. ಮೋಹನ್ನ ಮದದಲ್ಲಿ ಪತಿವ್ರತೆ ಪದಕ್ಕೆ ಕಳಂಕವನ್ನ ತಂದಿದ್ದಾಳೆ ಈಕೆ. ಕಣ್ಣೆದುರೇ ಮಗಳು ಕಾಯ್ತಾ ಇದ್ರೂ ಕೂಡ ಕಾಮ ಪಾಶದಲ್ಲಿ ಪಾಪಿ ಸಿಕ್ಕಿರುವಂಥದ್ದು. ನನ್ನ ಕೈಯಲ್ಲಿ ಆಗಲ್ಲ, ನೀನೇ ಕೊಂದ್ಬಿಡು ಅಂತ ಹೇಳಿ ಪ್ರಿಯಾಂಕಾ ತನ್ನ ಪ್ರಿಯಕರ ಮೋಹನ್ಗೆ ಹೇಳಿದ್ದಾಳೆ. ಕಾರಿನಲ್ಲಿ ಮೋಹನ್ ಜೊತೆ ಇದ್ದ ಪ್ರಿಯಾಂಕಾ ಮಗಳು ವೆನಿಲಾ. ಇನ್ನು ವೆನಿಲಾಳ ಹೊಟ್ಟೆಗೆ ಬಲವಾಗಿ ಒದ್ದಿದ್ದಾನೆ ಆಕೆಯ ಬಾಯ್ ಫ್ರೆಂಡ್ ಮೋಹನ್. ಬಲವಾದ ಪೆಟ್ಟು ಬಿದ್ದ ಬಳಿಕ ವೆನಿಲಾ ಮೂಗಲ್ಲಿ ರಕ್ತ ಬಂದಿತ್ತು. ವೆನಿಲಾ ಅಳೋಕೆ ಶುರು ಮಾಡಿದಾಗ ಬಿಗಿಯಾಗಿ ಬಾಯಿ ಮುಚ್ಚಿದ್ದಾನೆ. ಇನ್ನು ಮೂಗು ಬಾಯಿ ಪ್ರೆಸ್ ಮಾಡಿದ್ರಿಂದ ಆಕೆಗೆ ಉಸಿರಾಡೋಕೆ ತೊಂದರೆಯಾಗಿದೆ. ಇನ್ನು ಉಸಿರಾಡೋಕೆ ಆಗದೆ ಒದ್ದಾಡಿದ್ದಾಳೆ ವೆನಿಲಾ. ಆಗ ಮತ್ತೆ ಹೊಟ್ಟೆಯನ್ನ ಬಲವಾಗಿ ಒತ್ತಿದ್ರಿಂದ ಬ್ಲಡ್ ಕ್ಲಾಟ್ ಆಗಿ ಸಾವನ್ನಪ್ಪಿರುವಂಥದ್ದು. ಇನ್ನು ಈ ಪರ ನಾಟಕ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಈಗ ಬಯಲಾಗಿರುವಂಥದ್ದು. ಪಾಪಿ ಪ್ರಿಯಾಂಕಾ ಹಾಗೆ ಮೋಹನ್ ಬಗೆದಷ್ಟು ಬಯಲಾಗ್ತಾ ಇದೆ ಈ ಹಂತಕಿ ಪ್ರಿಯಾಳ ಕತೆ. ಇಟ್ಕೊಂಡವನಿಗಾಗಿ ಹೆತ್ತ ಕರುಳನ್ನೇ ಪಾಪಿ ಪ್ರಿಯಾ ಹಿಸ್ಕಿದ್ದಾಳೆ. ನನ್ನ ಕೈಲಿ ಕೊಲ್ಲೋದಕ್ಕೆ ಆಗಲ್ಲ, ನೀನೇ ಕೊಂದ್ಬಿಡು ಅಂತ ಹೇಳಿ ಆಕೆಯ ಪ್ರಿಯಕರನಿಗೆ ಹೇಳಿದ್ದಾಳೆ. ಈ ಬಗ್ಗೆ ಖುದ್ದು ಮಾತನಾಡೋದಕ್ಕೆ ನಮ್ಮ ಜೊತೆ ಲೈವ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಿಯಾಂಕಾ ಪತಿ ಪ್ರವೀಣ್. ಪ್ರವೀಣ್, ಈಗ ಒಂದ್ ಕಡೆ ನೋಡ್ತಾ ಇರ್ಬೋದು ಆ ಪಾಪಿ ಪ್ರಿಯಾಂಕಾ, ಇದ್ರ ಬಗ್ಗೆ ಹೇಗೆ ಹತ್ಯೆ ಆಯ್ತು, ಏನ್ ಹೇಳ್ತೀರಾ ಇದಕ್ಕೆ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನನಗೆ ಮೇಡಮ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ ಸೆಲ್ಫ್ ಅದೊಂಥರ ಸೆಲ್ಫ್ ಎಕ್ಸ್ಪ್ಲನೇಟರಿ ರಿಪೋರ್ಟ್ ಆಗಿ ಹೋಗ್ತಿದೆ ಮೇಡಮ್. ಅದು ಸೊ ಇವ್ರು ಏನ್ ಕೃತ್ಯ ಮಾಡಿದಾರೆ ಅನ್ನೋದು ಇವ್ರಿಗೆ ಗೊತ್ತಿದ್ದು ನಮ್ಮ ಹತ್ರ ಬಿರಿಯಾನಿ ತಿಂದು ಪಾಪುಗೆ ಬೆಳಗ್ಗೆ ಇರ್ಲಿಲ್ಲ. ಆಮೇಲೆ ಅಲ್ಲೆಲ್ಲೋ ಐಸ್ ಕ್ರೀಮ್ ತಿನ್ಸ್ದೆ, ಕಾಫಿ ಗಿದೆಗೆ ಹೋಗಿದ್ವಿ, ಕಾರಲ್ಲಿ ಪಾಪು ಮಲಗಿಸಿದ್ವಿ ಅಂತ ಈ ತರ ಎಲ್ಲ ಸುಮಾರು ಕಥೆಗಳು ನಮ್ಮ ಹತ್ರ ಇದು ಮಾಡುತ್ತೆ ಮೇಡಮ್. ನಮ್ಮ ಅಕ್ಕ ಇದ್ದವರು ಪೂರ್ಣಿಮಾ ಪಾಂಡೆ ಅಂತ ಎಲ್ಲ UK ಬೇಸ್ಡ್, ಅವರು ಡಾಕ್ಟರ್, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವರು. ನಾನು ಅವರಿಗೆ ಫಸ್ಟ್ ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಳಿಸಿದಾಗ ಅವರೇ ನನಗೆ ಫಸ್ಟ್ ಹೇಳಿದ್ದು, ಇಲ್ಲಪ್ಪ ಇದು ದಿಸ್ ಇಸ್ ನಾಟ್ ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ಇದು ಅನ್ಯಾಚುರಲ್ ಡೆತ್ ಅಲ್ಲ, ದಿಸ್ ಇಸ್ ಅ ಹಾಮಿಸೈಡ್, ಇಟ್ ಈಸ್ ಅ ಮರ್ಡರ್ ಅಂತ ನನಗೆ ಹೇಳಿದ್ದೆ ನಮ್ಮ ಮೇಡಮ್. ಎಸ್, ನಿಮ್ಮಿಬ್ರದ್ದು ಲವ್ ಯಾವ ರೀತಿಯಾಗಿ ಆಯ್ತು, ಹೇಗ್ ಪರಿಚಯ ಆದ್ರು ಇವರು? ನಿಮ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಮೇಡಮ್, ನಮ್ದು ಅರೇಂಜ್ ಮ್ಯಾರೇಜ್ ಮೇಡಮ್. ಬ್ರೋಕರ್ ಥ್ರೂ ನಮಗೆ ಪ್ರಿಯಾಂಕಾ ಅವ್ರ ತಂದೆ ಅವರು ಪರಿಚಯ ಆಗಿದ್ರು. ಆಮೇಲೆ ಅವರು ಮಾತುಕತೆ ಎಲ್ಲ ಮಾತಾಡಿ ಆಮೇಲೆ ನಮ್ಮಿಬ್ಬರದು ಮದುವೆ ಆಗಿ ಇವಾಗ 19ನೇ ವರ್ಷ ಇದು ಮೇಡಮ್, 19th ಇಯರ್ ಇವಾಗ. ಓಕೆ, ಮೋಹನ್ ನಿಮ್ಗೆ ಗೊತ್ತಾ? ಮೋಹನ್ ಹೆಂಗ್ ಪರಿಚಯ ಆದ್ರು ನಿಮ್ಗೆ? ನನಗೆ ಮೋಹನ್ ಇದುವರೆಗೂ ಮೋಹನ್ ಮುಖ ನೋಡಿರ್ಲಿಲ್ಲ ನಾನು. ಟಿವಿಯಲ್ಲಿ ಅವ್ರ ಫೋಟೋ ಹಾಕಿದ್ಮೇಲೆ ನಾನು ಮೋಹನ್ ನೋಡಿರೋದು ನಾನು. ಆದ್ರೆ ಪ್ರಿಯಾಂಕಾ ಮತ್ತೆ ಮೋಹನ್ಗೆ ಮುಂಚೆಯಿಂದನು ಸ್ಕೂಲ್ ಕಾಲೇಜ್ ಡೇಸ್ ಇಂದನು ಅವ್ರು ಒಬ್ರಿಗೊಬ್ರು ಪರಿಚಯ ಆಯ್ತು, ಅವ್ರಿಬ್ರು ಮಧ್ಯೆ ಅಫೇರ್ ಇತ್ತು ಅಂತಾನು ತಿಳಿದು ಬಂತು ನನಗೆ. ಪ್ರಿಯಾಂಕಾ ಅವ್ರ ತಂದೆದು ಒಂದು ಜಾಗ ಇತ್ತು, ಇದು ಸಿಡ್ಲಘಟ್ಟ ಹತ್ರ ಹೋಗ್ತಾ ರೋಡಿಗೆ, ಅಲ್ಲಿ ಒಂದು 50 or 60 acres ಲ್ಯಾಂಡ್ ಇತ್ತು ಅವ್ರದ್ದು. ಅದರಲ್ಲಿ 1/2 of it ಅದು ಒಂದು ಜಾಯಿಂಟ್ ವೆಂಚರ್ ಏನೋ ಆಗೋಗ್ಬಿಟ್ಟಿತ್ತು. ಅಂಡ್ ಅದರ್ 25 to 30 acres ಲಿಟಿಗೇಷನ್ ಅಲ್ಲಿ ಇತ್ತು. ಅದು ಫ್ರಮ್ ದ ಪಾಸ್ಟ್ 15-16 years ಇಂದನೂ ಅದು ಲಿಟಿಗೇಷನ್ ಅಲ್ಲೇ ಇತ್ತು ಅದು.
ಸೊ ಅದನ್ನ ಆ ಜಾಗನ ಬಿಲ್ಡರ್ ಒಬ್ಬರನ್ನ ಕರ್ಕೊಂಡ್ಬಂದು ನಾನು ಸಾಲ್ವ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅವಾಗ ಪ್ರಿಯಾಂಕಗೂ ಮತ್ತೆ ಮೋಹನ್ಗೂ ಮತ್ತೆ ಮರುಪರಿಚಯ ಆಗಿರೋದು ಮೇಡಮ್. ಎಸ್ ಎಸ್ ಪ್ರವೀಣ್, ಈಗ ಎಷ್ಟು ವರ್ಷ ಆಯ್ತು ನಿಮ್ಮಿಬ್ಬರದು ಮದುವೆ ಆಗಿ? ಎಷ್ಟು ವರ್ಷ ನಿಮ್ ಜೊತೆ ಇದ್ರು ಪ್ರಿಯಾ? 19 ಇಯರ್ಸ್ ನಾವ್ ಜೊತೆಗೆ ಇದ್ವಿ ಮೇಡಮ್. ಈ ಜನವರಿ 12ನೇ ತಾರೀಕು 2026 ತನಕ ನಾವೆಲ್ಲ ಫ್ಯಾಮಿಲಿಯಾಗಿ ಜೊತೆಗೆ ಇದ್ದಿದ್ದು ಮೇಡಮ್. ಇದು ಯಾವಾಗ ನಿಮ್ಗೆ ಅನುಮಾನ ಬಂತು, ಹೇಗೆ ಅಂತ? ಮೇಡಮ್ ಅನುಮಾನ ನನಗೆ ಏನು ಬರ್ಲೇ ಇಲ್ಲ ಮೇಡಮ್. ಅಂದ್ರೆ ಅವ್ರದ್ದು ಬಿಹೇವಿಯರ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಕಾಣಿಸ್ತು ನನಗೆ. ಡಿಸೆಂಬರ್ ಅಲ್ಲಿ, ಜನವರಿಯಲ್ಲೆಲ್ಲ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತು ನನಗೆ. ಬಟ್ ಇವರಿಬ್ಬರ ಮಧ್ಯದಲ್ಲಿ ಮತ್ತೆ ಪ್ರೀತಿ ಉಟ್ಕೊಂಡಿದೆ ಅನ್ನೋದು ನೋ ಐಡಿಯಾ ಮೇಡಮ್, ಝೀರೋ. ನನಗೆ ಅವರೇ ಫೋನ್ ಮಾಡಿ ಒಂದು 15th or 16th ಜನವರಿ ಒಂದ್ಸತಿ ನನಗೆ ಫೋನ್ ಮಾಡ್ಬಿಟ್ಟು, ಅವಾಗ ಪ್ರಿಯಾಂಕಾ ಮೋಹನ್ ಇಬ್ರು ಜೊತೆಗೆ ಇದ್ಬಿಟ್ಟು ಮಾತಾಡಿದ್ದಾಗ್ಲೇ ನನಗೆ ಗೊತ್ತಾಗಿದ್ದು ದಟ್ ಕಾಶಿಗೆ ಸೋಲೋ ಟ್ರಿಪ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಸುಳ್ಳು ಹೇಳಿ ಅಲ್ಲಿ ಕಾಶಿಗೆ ಹೋಗಿ ಅಲ್ಲಿ ಹೋಗಿ ಅದು ಗಂಗಾ ನದಿಯಲ್ಲಿ ಇರತಾಳಿನ ಕಿತ್ತು ಬಿಸಾಕಿ ಅವನ ಹತ್ರ ಮತ್ತೆ ಮದುವೆ ಆಗಿ ಅಲ್ಲಿ ರಾಡಿಸನ್ ಬ್ಲೂ ಅಂತ ಒಂದು ಹೋಟೆಲ್ ನಲ್ಲಿ ರೂಮ್ ಮಾಡ್ಕೊಂಡು ಇವರು ಹನಿಮೂನು ಫಸ್ಟ್ ನೈಟು ಅದೇನೋ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ವಾಪಸ್ ರಿಟರ್ನ್ ಆಗಿದ್ದಾಳೆ ಅಂತ ನನಗೆ ಅವ್ರ ಬಾಯಿಂದ ಕೇಳಿದ್ಮೇಲೆ ನನಗೆ ಗೊತ್ತಾಗಿರೋದು.